ಸೊ ರಾತ್ರಿ ಎಲ್ಲ ಪ್ರೋಗ್ರಾಮ್ಸ್ ಹೋಗೋದು, ಬೆಳಗಿನ ಜಾವ ಕಾಲೇಜ್ ಅಟೆಂಡ್ ಮಾಡೋದು, ಕೆಲವು ಸತಿ ಬಂಕ್ ಹೊಡಿತಾ ಇದ್ವಿ, ಪ್ರಿನ್ಸಿಪಲ್ ಕರಿಯೋರು ಬೈಯೋರು, ಮತ್ತು ನೆಕ್ಸ್ಟ್ ಡೇ ನನ್ನ ಪೇಪರಲ್ಲಿ ಫೋಟೋ ಬಂದಿದ್ದನ್ನು ತೋರಿಸಿದ ತಕ್ಷಣ ಓಕೆ ಅಂತ ಸ್ವಲ್ಪ ಗ್ರೇಸ್ ಮಾರ್ಕ್ಸ್ ಕೊಡೋರು, ಹಾಗೆಲ್ಲ ಇತ್ತು. ಆಸ್ ಅ ಮ್ಯೂಸಿಷಿಯನ್ ಸ್ವಲ್ಪ ಪಾಪ್ಯುಲಾರಿಟಿ ಅಂತೂ ಇದ್ದೇ ಇರುತ್ತೆ ಕಾಲೇಜಲ್ಲಿ. ಆ ಪಾಪ್ಯುಲಾರಿಟಿ ಅಮಂಗ್ ದ ವಿಮೆನ್ ಹೇಗಿರ್ತಿತ್ತು ಸರ್? ನಾನು ಇನ್ಫ್ಯಾಕ್ಟ್ ಘರಾನಾ ಮುಗುಡು ಚಿರಂಜೀವಿ ಫ್ಯಾನ್ ನಾನು. ಸೊ ಅವ್ರದ್ದು ಡ್ಯಾನ್ಸ್ ಸ್ಟೆಪ್ಸ್ ಎಲ್ಲ ಮಾಡಿದ್ದೆ, ಒಂದು ಗ್ರೂಪ್ ಮಾಡ್ಕೊಂಡು 4 ಜನ ಹುಡುಗರು ಹುಡುಗಿಯರು ಡಾನ್ಸ್ ಮಾಡ್ತಿದ್ರ ನೀವು? ವಾವ್, ಓಕೆ. ಹಂಗಾರೆ ಪ್ರಾಪರ್ ಡೂಡ್ ನೀವು ಕಾಲೇಜಲ್ಲಿ. ಅದರಲ್ಲಿ ಏನೋ ಸಂದೇಹನೇ ಇಲ್ಲ. ಬಿಕಾಸ್ ಐ ಗ್ರೂ ಅಪ್ ಇನ್ ಹೈದರಾಬಾದ್, ದಿಲ್ಲಿ ಆ ಥರ ಆಗಿರೋದ್ರಿಂದ ಕನ್ನಡದ ಸಾಹಿತ್ಯದ ಬಗ್ಗೆ ಆಗಲಿ, ಕನ್ನಡದ ಚಿತ್ರರಂಗದ ಬಗ್ಗೆ ಆಗಲಿ ಏನೂ ಅಷ್ಟೊಂದು ನನಗೆ ನಾಲೆಜ್ ಇರಲಿಲ್ಲ. ಅಂದರೆ ಇಫ್ ಯು ಗುಡ್ ಅಟ್ ಮ್ಯಾಥ್ ಆ್ಯಂಡ್ ಸೈನ್ಸ್, ನಿಮ್ಮ ಮ್ಯೂಸಿಕ್ ಕಲಿಯೋದು ಅಷ್ಟೇ ಈಸಿ ಆಗುತ್ತೆ. ಅಥವಾ ಇಫ್ ಯು ಗುಡ್ ಇನ್ ಮ್ಯೂಸಿಕ್ ದೆನ್ ಯು ಕ್ಯಾನ್ ಆಲ್ಸೋ ಪರ್ಸ್ಯೂ. ಅದಕ್ಕೆ ನಾವು ನೋಡ್ತೀವಿ ಎಷ್ಟೋ ಜನ ಇಂಜಿನಿಯರ್ಸ್ ದೇ ಆರ್ ವೆರಿ 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 ಗುಡ್ ಮ್ಯೂಸಿಷಿಯನ್ಸ್. ಎಸ್. ಗಗರೆ ಜರೆ ಗ ಮ ಗರೆ ಗ ಮ ದ ನಿ ನಿ ದ ಮ ದ ಮ ಗರೆ ಜರೆ ಗ ಮ ದ ನಿ ದ. ಸ್ಟಾರ್ ಎಕ್ಸ್‌ಪ್ರೆಸ್ ವಿತ್ ಆರ್ಜೆ ನೇತ್ರ. ರೇಡಿಯೋ ಸಿಟಿಯಲ್ಲಿ ಮಾತ್ರ. ನಮಸ್ಕಾರ, ನಾನು ಪ್ರವೀಣ್ ಗೋಡ್ಖಿಂಡಿ, ಕೊಳಲು ವಾದಕ. ನೀವು ನೋಡ್ತಾ ಇದ್ದೀರಾ ರೇಡಿಯೋ ಸಿಟಿ ಕನ್ನಡ ಯೂಟ್ಯೂಬ್ ಚಾನಲ್. ಏನ್ ಯೋಚನೆ ಮಾಡ್ತಿದ್ದೀರಾ? ಬೇಗ ಬೇಗ ಬೆಲ್ ಐಕನ್ ಕ್ಲಿಕ್ ಮಾಡಿ. ರೇಡಿಯೋ ಸಿಟಿ 91.1 ಅಲ್ಲೇ ನೇತ್ರ ಜೊತೆ ಸ್ಟಾರ್ ಎಕ್ಸ್‌ಪ್ರೆಸ್ ನಲ್ಲಿ ಇವತ್ತಿನ ನಮ್ಮ ಗೆಸ್ಟ್ ಕಳೆದ 25 ವರ್ಷಗಳಿಂದ ನಮ್ಮ ಚಿತ್ರರಂಗ ಮಾತ್ರ ಅಲ್ಲ, ಮ್ಯೂಸಿಕ್ ಸೀನ್ಸ್ ನಲ್ಲಿ ಬೇಸಿಕ್ಲಿ ಫ್ಲೂಟ್ ಅಂತ ಅಂದ ಕೂಡಲೇ ಯಾರು ಸಣ್ಣ ಮಗು ಬಾಯಿನಲ್ಲೂ ಸಹ ಕೇಳಿಬರುವಂತಹ ಒಂದು ಹೆಸರು ಹಿಂದೂಸ್ತಾನಿ ಆಗಿರಬಹುದು. ಅವ್ರು ನುಡಿಸಿರುವಂತಹ ಎಷ್ಟು ಹಾಡುಗಳು, ಅಂಡ್ ಇನ್ಫ್ಯಾಕ್ಟ್ ಇವರ ಆ ಫ್ಲೂಟ್ ನ ಕೇಳ್ತಾ ಎಷ್ಟೋ ಮಕ್ಕಳು ಕಾಮ್ ಆಗಿರೋದುಂಟು, ಸೆಲೆಬ್ರೇಟ್ ಮಾಡಿರೋದುಂಟು, ಅಂಡ್ ಇನ್ಫ್ಯಾಕ್ಟ್ ಒಂದು ರೀತಿಯಾದ ಜಾಯ್ನ ನಮ್ಮೆಲ್ಲರ ನಡುವೆ ಹಂಚ್ತಿರುವಂತಹ ಈ ನಮ್ಮ ಮ್ಯೂಸಿಷಿಯನ್ ಫ್ಲೂಟಿಸ್ಟ್ ಪ್ರವೀಣ್ ಗೋಡ್ಖಿಂಡಿ ಅವರು ನಮ್ಮ ಜೊತೆ ಇವತ್ತು ಸ್ಟಾರ್ ಎಕ್ಸ್‌ಪ್ರೆಸ್ ನಲ್ಲಿ. ಸರ್ ನಮಸ್ತೆ, ವೆಲ್ಕಮ್. ನಮಸ್ಕಾರ ನೇತ್ರ, ಧನ್ಯವಾದ. ಥ್ಯಾಂಕ್ಸ್ ಫಾರ್ ಕಾಲಿಂಗ್ ಮೀ ಹಿಯರ್. ಬಹಳ ಖುಷಿ ಆಯ್ತು ತಮ್ಮನ್ನ ಇವತ್ತು ಸ್ಟಾರ್ ಎಕ್ಸ್‌ಪ್ರೆಸ್ ನಲ್ಲಿ ಬರ್ಮಾಡ್ಕೊಳ್ತಿರೋದಕ್ಕೆ. ಥ್ಯಾಂಕ್ ಯು. ಹೇಗಿದ್ದೀರಿ ಸರ್? ಆರಾಮ್. ಸ್ವಲ್ಪ ಹೆಕ್ಟಿಕ್ ಇದೆ ಜೀವನ, ಬಟ್ ಐ ಆಮ್ ಎಂಜಾಯಿಂಗ್. ಆಸ್ ಅ ಮ್ಯೂಸಿಷಿಯನ್ ಒಂದ್ ರೀತಿ ಫ್ಲೂಟ್ ಅಲ್ಲಿ ಎಸ್ಪೆಷಲಿ ನಮ್ಮ ಮ್ಯೂಸಿಕ್ ಸೀನ್ಸ್ ಅಲ್ಲಿ ಒಂದ್ ರೀತಿಯಾದ ಚೇಂಜ್ ಗಳನ್ನ ತಂದಂತಹ ವ್ಯಕ್ತಿ ನೀವು. ಎಷ್ಟೊಂದು ನಿಮ್ಮದೇ ಆದ ರೀತಿಯಲ್ಲಿ ದೇವರ್ ಫಸ್ಟ್ ಅಂಡ್ ದೇವರ್ ಸಮ್ ಎಕ್ಸ್ಪೆರಿಮೆಂಟೇಷನ್ ದಟ್ ಯು ಡೇಟ್. ಆಕ್ಚುಲಿ ನಾವು ಮೀಟ್ ಮಾಡ್ತಿರುವಂತಹ ಕಾರಣ 25 ವರ್ಷಗಳನ್ನ ಕಂಪ್ಲೀಟ್ ಮಾಡ್ತೀರಾ ಇಂಡಸ್ಟ್ರಿಯಲ್ಲಿ. ಎಂತ ಫೀಟ್ ಇದು! ಇವತ್ತಿಗೆ ಫ್ಲೂಟ್ ಅಂದ್ರೆ ಇಸ್ ಈಕ್ವಲ್ ಟು ಪ್ರವೀಣ್ ಗೋಡ್ಖಿಂಡಿ ಅವರು. ಹಾಗೆ ದೇವರ ಒಂದು ಕೃಪಾ ಕಟಾಕ್ಷ. ನಮ್ಮ ತಂದೆಯವರು ಅವರು ಕಷ್ಟಪಟ್ಟಿದ್ದನ್ನ ನಾನು ಅನುಭವಿಸ್ತಾ ಇದ್ದೀನಿ ಅಂತ ಹೇಳ್ಬೋದು. ಆಲ್ ದಿಸ್ ಕ್ರೆಡಿಟ್ ಶುಡ್ ಗೋ ಟು ಮೈ ಫಾದರ್. ಅವರೇ ನನ್ನ ಗುರುಗಳು. ಸೊ ಅವರು ಹಾಕಿಕೊಟ್ಟ ದಾರಿಯಲ್ಲಿ ಆ ಮಾರ್ಗದರ್ಶನ ಪಡೆದು ನಾನು ಆ ದಾರಿಯಲ್ಲಿ ಮುಂದೆ ಸಾಗ್ತಾ ಇದ್ದೀನಿ. ನನ್ನ ಕಡೆಯಿಂದ ನಾನು ಕೆಲವು ಮಾಡಬೇಕು ಅಂತ ಅನಿಸಿದ್ದು, ಕೊಳಲನ್ನು ಹೆಚ್ಚು ಇಡೀ ನಮ್ಮ ಎಸ್ಪೆಷಲಿ ಕರ್ನಾಟಕದಲ್ಲಿ ಮತ್ತು ಸೌತ್ ಇಂಡಿಯಾದಲ್ಲಿ ಅದೊಂದು ಮೇನ್ ಸ್ಟೇ ಇನ್ಸ್ಟ್ರೂಮೆಂಟ್, ಅದರದೇ ಆದ ಅದಕ್ಕೆ ಒಂದು ವ್ಯಕ್ತಿತ್ವ ಇದೆ. ಅದನ್ನು ಒಂದು ಸೋಲೋ ಇನ್ಸ್ಟ್ರೂಮೆಂಟ್ ಆಗಿ ಡೆವಲಪ್ ಮಾಡಬೇಕು, ಬರೀ ಕೊಳಲು ವಾದನದೇ ಕಾರ್ಯಕ್ರಮಗಳು ನಡಿಬೇಕು ಅಂತ ನನಗೆ ಬಹಳ ಇಚ್ಛೆ ಇತ್ತು. ಆ ನಿಟ್ಟಿನಲ್ಲಿ ನಾನು ಕೆಲಸ ಮಾಡಿರೋದು, ಅದನ್ನ ಜನ ಸ್ವೀಕರಿಸಿರೋದು ನನಗೆ ತುಂಬಾನೇ ಸಂತಸ ಕೊಟ್ಟಿದೆ. ಅಂಡ್ ಇನ್ಫ್ಯಾಕ್ಟ್ ಜನರಲಿ ಹೇಳ್ಬೇಕಾದ್ರೆ ನಮ್ಮ ಸೈಕಾಟ್ರಿಸ್ಟ್ ಗಳಿರಬಹುದು, ನಮ್ಮ ಮೆಂಟಲ್ ಸ್ಟೇಟಸ್ ನ ಕಾಮ್ ಮಾಡೋದಕ್ಕಿರಬಹುದು, ಫ್ಲೂಟ್ ಬಹಳ ಹೆಲ್ಪ್ಫುಲ್ ಇನ್ಸ್ಟ್ರೂಮೆಂಟ್ ಆ ವಿಚಾರದಲ್ಲಿ. ಬಹಳ ಸ್ಟೂಡೆಂಟ್ಸ್ಗೂ ಕೂಡ ಸಜೆಸ್ಟ್ ಮಾಡ್ತಾರೆ ಎಕ್ಸಾಮ್ ಸಮಯದಲ್ಲಿ ಫ್ಲೂಟ್ ಯಾವ ಎನಿ ಇನ್ಸ್ಟ್ರೂಮೆಂಟ್ ಅಲ್ಲಿ ಹಾಕೊಂಡು ಕೂತ್ಕೊಂಡು ಓದಿ, ಜಸ್ಟ್ ಟು ಕಾಮ್ ಯುವರ್ ಸೆಲ್ಫ್ ಡೌನ್. ಅಂಡ್ ಅದೇ ಫ್ಲೂಟ್ ಅಲ್ಲೇನೆ ನೀವು ಇಷ್ಟು ವರ್ಷ ಕಳೆದಿದ್ದೀರಾ. ಐ ವಾಸ್ ಬ್ಲೆಸ್. ನಮ್ಮ ತಂದೆ ಬಹಳ ದೊಡ್ಡ ಬಾನ್ಸುರಿ ವಾದಕರಾಗಿದ್ರು, ಬಹಳ ದೊಡ್ಡ ತಪಸ್ವಿ ಆಗಿದ್ರು. ಸೊ ಅವ್ರಿಗೆ ಗುರುಗಳಿರ್ಲಿಲ್ಲ. ಅವರೊಬ್ಬರೇ ಕೂತ್ಕೊಂಡು ರೇಡಿಯೋದಲ್ಲಿ ಅಥವಾ LP ಡಿಸ್ಕ್ ಅಲ್ಲಿ ಕೇಳ್ಬಿಟ್ಟು ಹೀಗೆ ನುಡಿಸಿರ್ಬಹುದು ಅಂತ ಅನ್ಕೊಂಡು ಟ್ರಯಲ್ ಅಂಡ್ ಎರರ್ ಮೆಥಡ್ ಅಲ್ಲಿ ಅವ್ರು ಕಲ್ತಿರೋದು. ವಾವ್. ಅದಕ್ಕೆ ನಾನು ಹೇಳಿದೆ, ಅವ್ರು ಪಟ್ಟ ಶ್ರಮ ಏನಿದೆ ಅದಷ್ಟು ನನಗೆ ಧಾರೆ ಎರೆದ್ರು. ಸೊ ಅದು ನನಗೆ ಅಡ್ವಾಂಟೇಜ್ ಆಯಿತು. ಮನೆಯಲ್ಲೇ ಗುರುಗಳಿದ್ದರಿಂದ ಎಲ್ಲೂ ಹೊರಗಡೆ ನಾನು ಹೋಗೋ ಅವಶ್ಯಕತೆ ಬೀಳಲಿಲ್ಲ. ಮತ್ತೆ ಕೊಳಲಿಗೆ ಆ ಗುಣ ಇದೆ, ಬರೀ ಮನುಷ್ಯರಿಗೆ ಅಷ್ಟೇ ಅಲ್ಲ, ಪ್ರಾಣಿ ಪಕ್ಷಿ ಎಲ್ರಿಗೂ ಒಂದು ಇಂಪ್ಯಾಕ್ಟ್ ಮಾಡುವಂಥ ಒಂದು ಸೌಂಡ್ ಟೋನಲ್ ಕ್ವಾಲಿಟಿ ಅದಕ್ಕಿದೆ. ಅಂದರೆ ಧ್ವನಿ ನಂತರ ಒಬ್ಬ ಗಾಯಕನ ಏನೋ ಭಾವನೆ ಉಂಟು ಮಾಡ್ಬೋದು, ಅದಕ್ಕೆ ಸರಿ ಸಮಾನವಾಗಿ ನಿಲ್ಲುವಂಥ ವಾದ್ಯ ಅಂದರೆ ಕೊಳಲು ಅಂತ ನಾನು ನಂಬ್ತೀನಿ. ಯಾಕೆಂದರೆ ಇದರಲ್ಲಿ ಶಬ್ದಗಳು ಮಾತ್ರ ಇಲ್ಲ, ವಾವಲ್ಸ್ ಇಲ್ಲ, ಲಿರಿಕ್ಸ್ ಇಲ್ಲ, ಬಟ್ ಮಿಕ್ಕಿದೆಲ್ಲನೂ ಒಂದು ಗಾಡ್ ಮೇಡ್ ಇನ್ಸ್ಟ್ರೂಮೆಂಟ್. ವೋಕಲ್ ಅಂದರೆ ಇದು ಮ್ಯಾನ್ ಮೇಡ್ ಇನ್ಸ್ಟ್ರೂಮೆಂಟು. ಬಟ್ ಇದು ನಾನು ಅಂದ್ಕೊಳ್ಳೋದೇನೆಂದರೆ, ಇದು ನೇಚರ್ ಹ್ಯಾಸ್ ಗಿವನ್ ದಿಸ್ ಇನ್ಸ್ಟ್ರೂಮೆಂಟ್. ಬಿಕಾಸ್ ಇದರಲ್ಲಿ ತಂತಿಗಳಿಲ್ಲ, ಚರ್ಮ ಇಲ್ಲ, ಟ್ಯೂನ್ ಮಾಡೋಕ್ಕೇನು ಅವಕಾಶ ಇಲ್ಲ. ಎಲ್ಲ ಸಂಪೂರ್ಣವಾಗಿ ನಿಮ್ಮ ಶ್ವಾಸದ ನಿಯಂತ್ರಣದ ಮೇಲೇ ಶ್ರುತಿ ನಿಲ್ಲೋದು. ಸೊ ಇಟ್ಸ್ ಕಂಪ್ಲೀಟ್ಲಿ ನ್ಯಾಚುರಲ್. ಸೊ ನೇಚರಿಂದ ಬಂದಿರುವಂಥ ವಾದ್ಯ ಅಂತ ನಾನು ನಂಬಿದ್ದೀನಿ. ದ್ಯಾಟ್ ಈಸ್ ವೈ ಪ್ರೊಬ್ಯಾಬ್ಲಿ ಚಿಕ್ಕ ಮಕ್ಕಳಿಂದ ಹಿಡಿದು ಇಡೀ ವಯಸ್ಸಾದವ್ರಿಗಾಗಲಿ ಯಾರಿಗೇ ಆಗಲಿ
ಕೊಳಲು ಅಂದರೆ ಅದರ ನಾದ, ಅದರ ಮಾಧುರ್ಯ ಇಷ್ಟ ಆಗೇ ಆಗುತ್ತೆ. ಅಬ್ಸಲ್ಯೂಟ್ಲಿ. ಇನ್ಫ್ಯಾಕ್ಟ್ ನಿಮ್ಮ ಫ್ಲೂಟ್ಗಳ ಪ್ರತಿಯೊಂದು ಆ ಫ್ಲೂಟ್ಗಳಲ್ಲೇ ಎಷ್ಟೋ ರೀತಿಯಾದ ಫ್ಲೂಟ್ಗಳನ್ನು ತಾವು ನುಡಿಸ್ತೀರಿ. ಡಿಟೇಲ್ ಆಗಿ ಅದ್ರ ಬಗ್ಗೆ ಬರೋಣ. ಬಟ್ ನಿಮ್ಮ ತಂದೆಯವ್ರ ಬಗ್ಗೆ ಮಾತಾಡ್ತಿದ್ರಿಂದ ನಿಮ್ಮ ಬಾಲ್ಯ ಎಲ್ಲಿ ಕಳೆದಿದ್ದು, ತಾವು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಎಲ್ಲಿ ಸರ್? ನಮ್ಮ ತಂದೆ ಮೂಲತಃ ಧಾರವಾಡದವರು, ನಾನು ಹುಟ್ಟಿದ್ದು ಗದಗ್. ಬಟ್ ನಮ್ಮ ತಂದೆ ಆಕಾಶವಾಣಿಯಲ್ಲಿ ಕೆಲಸ ಮಾಡ್ತಿದ್ದರಿಂದ ಆಲ್ ಇಂಡಿಯಾ ರೇಡಿಯೋలో ನ್ಯಾಷನಲ್ ಲೆವೆಲಲ್ಲಿ ಟ್ರಾನ್ಸ್ಫರ್ಸ್ ಇರ್ತಾ ಇತ್ತು. ಓಕೆ. ಸೊ ನನ್ನ ಪ್ರಾರಂಭಿಕ ಪ್ರೈಮರಿ ಎಜುಕೇಷನ್ ಗೋವಾದಲ್ಲಾಗಿದೆ. ವಾವ್. ಓಕೆ. ದೆನ್ 6ನೇ ತರಗತಿವರೆಗೂ ಹೈದರಾಬಾದ್ನಲ್ಲಿ ಓದಿದ್ದೀನಿ. ಆಮೇಲೆ ನನ್ನ +2 ಎಲ್ಲ ನಾನು ದಿಲ್ಲಿಯಲ್ಲಿ ಮಾಡಿದ್ದೀನಿ, 11th and 12th. ಬಟ್ ನಾನು ಇಂಜಿನಿಯರಿಂಗ್ ಡಿಗ್ರಿ ಮಾಡಿರೋದು ಧಾರವಾಡದಲ್ಲಿ. ಬಟ್ ಯಾವುದೇ ಊರಲ್ಲಿ ನಾವು ಇದ್ರೂ ಧಾರವಾಡಕ್ಕೆ ನಮ್ಮ ಸಂಪರ್ಕ ಯಾವಾಗಲೂ ಇತ್ತು. ಅಂದರೆ 2 ತಿಂಗಳು 3 ತಿಂಗಳಿಗೆ ಒಂದ್ಸತಿ ಹೋಗೋದು, ನಮ್ಮ ಅಜ್ಜನ ಮನೇಲಿ ಇರೋದು. ಆಮೇಲೆ ನಮ್ಮ ತಂದೆ ಧಾರವಾಡದವರೇ ಆಗಿದ್ದರಿಂದ, ಆಮೇಲೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಅದು ಕಿರಾಣ ಘರಾನಕ್ಕೆ ಸಂಬಂಧಪಟ್ಟಿದ್ದರಿಂದ ಪಂಡಿತ್ ಬಸವರಾಜ್ ರಾಜ್ಗುರು ಅವರು, ಪಂಡಿತ್ ಭೀಮಸೇನ್ ಜೋಶಿ ಅವರು, ಅವ್ರ ಜೊತೆ ಎಲ್ಲ ಹಾರ್ಮೋನಿಯಂ ನುಡಿಸ್ತಾ ಇದ್ರಪ್ಪ. ಸೊ ಅವ್ರ ಹಿಂದೆ ನಾನು ಹೋಗ್ತಾ ಇದ್ದೆ. ಸೊ ಹಾಗಾಗಿ ಆ ಧಾರವಾಡದ ಒಡನಾಟ ಹಾಗೆ ನಡ್ಕೊಂಡ್ಬಂತು. ಕೊನೆ 4 ವರ್ಷ ನಾನು ಇಂಜಿನಿಯರಿಂಗ್ ಮಾಡಬೇಕಾದ್ರಂತೂ ಅಲ್ಲಿಯ ಸಂಗೀತ, ಅಲ್ಲಿ ಸಾಹಿತ್ಯ, ಅಲ್ಲಿ ಸಂಪೂರ್ಣ ವಾತಾವರಣವನ್ನು ಅನುಭವಿಸ್ಲಿಕ್ಕೆ ನಂಗೆ ಒಂದು ಅದ್ಭುತವಾದ ಅವಕಾಶ ಸಿಕ್ತು. ಸೊ ಬಾಲ್ಯದಲ್ಲಿ ನಮ್ಮ ಮನೆಯಲ್ಲಿ ಯಾವತ್ತೂ ಸಂಗೀತದ ವಾತಾವರಣ ಇಲ್ಲ. ತಂದೆ ಕಲಿಸ್ತಾ ಇದ್ರು, ಇಲ್ಲ ಅವರೇ ಪ್ರಾಕ್ಟೀಸ್ ಮಾಡ್ತಾಯಿದ್ರು, ಕಂಪೋಸಿಂಗ್ ಮಾಡ್ತಾಯಿದ್ರು, ಅವ್ರು ನಾಟಕ ಬರಿತಾ ಇದ್ರು. ಸೊ ಐ ವಾಸ್ ಕಂಪ್ಲೀಟ್ಲಿ ಎನ್ಗಲ್ಫ್ಡ್ ಇನ್ ದ ಕಲ್ಚರಲ್ ಅಟ್ಮಾಸ್ಫಿಯರ್. ಸೊ ಹಾಗಾಗಿ ಈ ಕೊಳಲು ಅಥವಾ ಸಂಗೀತ ಅನ್ನೋದು ನನಗೆ ಕಷ್ಟ, ಅಥವಾ ಅದಕ್ಕಾಗಿ ನಾನು ಕೂತ್ಕೊಂಡು ಮಾಡಬೇಕು ರಿಯಾಜು, ಈ ಥರ ತುಂಬ ಡಿಸಿಪ್ಲಿನ್ಡ್ ಆಗೂ ಇರಲಿಲ್ಲ ಅಪ್ಪ. ನನ್ನ ಅಡ್ವಾಂಟೇಜ್ ಅಂದರೆ ಅಪ್ಪನೂ ಆಗಿದ್ದರು, ಗುರುಗಳು ಆಗಿದ್ದರು. ಸೊ ಅವರು ಸ್ವಲ್ಪ ಸ್ಟ್ರಿಕ್ಟ್ ಆಗೋರು ಮತ್ತು ಒಂದು ಮುದ್ದು ಮಾಡೋರು. ಸೊ ಹೀಗಾಗಿ ಸಂಗೀತ ನನಗೆ ಒಂಥರ ಆಟದ ಥರ ಆಗೋಯ್ತು. ಕೊಳಲು ಒಂದು ನನ್ನ ಆಟಿಕೆ ಆಗಿತ್ತು. ಆಡಿಸ್ತಾ ಯಾವಾಗ ಕಲ್ಸಿದ್ರು ಗೊತ್ತೇ ಆಗಿಲ್ಲ. ಅದು ದಟ್ಸ್ ದ ಬ್ಯೂಟಿ ಆಫ್ ಇಟ್ ಅಲ್ವಾ? ಕೆಲವೊಂದು ಎಸ್ಪೆಷಲಿ ಈ ರೀತಿಯಾದ ಯುನೋ ಇನ್ಸ್ಟ್ರೂಮೆಂಟ್ಗಳಲ್ಲಿ ಅಥವಾ ಜನರಲಿ ಬಾಲ್ಯದಲ್ಲಿ ನಾವು ಕಲಿಯೋದು ಆಡ್ತಾ ಕಲಿಯುವಂಥ ಬಹಳಷ್ಟು ವಿಚಾರಗಳಿರುತ್ತವೆ. ಅಂದರೆ ಅದು ಇಫ್ ಯು ಸ್ಟಾರ್ಟ್ ಎಂಜಾಯಿಂಗ್ ಇಟ್, that it stays with you for a long time. Absolutely. So ನಿಮ್ಮ ಮಾತಿನ ಪ್ರಕಾರ ಆಲ್ಮೋಸ್ಟ್ ಗೋವಾ, ಹೈದರಾಬಾದ್, ಡೆಲ್ಲಿ ಮತ್ತೆ ವಾಪಸ್ ಇಲ್ಲಿ ಕರ್ನಾಟಕ, ಎಷ್ಟು ಭಾಷೆ ಮಾತಾಡ್ತೀರಿ ಸರ್ ನೀವು? ನಾನು ತೆಲುಗು ಮಾತಾಡ್ತೀನಿ, ಮರಾಠಿ ಮಾತಾಡ್ತೀನಿ, ಕೊಂಕಣಿ ಅಂತೂ ಸ್ವಲ್ಪ ಬರುತ್ತೆ. ಮರ್ತೋಗಿದೆ ಈಗೆಲ್ಲ. ಮುಂಚೆ ಗೋವನ್ ಕೊಂಕಣಿ ಮಾತಾಡ್ತಾ ಇದ್ವಿ. ಓಕೆ. ಬಟ್ ಹಿಂದಿ ಆ್ಯಂಡ್ ಐ ಹ್ಯಾವ್ ಅ ಟೇಸ್ಟ್ ಫಾರ್ ಉರ್ದು. ವಾವ್. ಓಕೆ. ಬಟ್ ಕನ್ನಡ ಅದು ಈಗ ಧಾರವಾಡದವ್ರು ಸಿಕ್ಕರೆ ಧಾರವಾಡ ಭಾಷೆದಾಗ ಮಾತಾಡ್ತೀನಿ, ಈಗ ಬೆಂಗಳೂರಿನವ್ರು ಸಿಕ್ಕರೆ ಬೆಂಗಳೂರು ಭಾಷೆಯಲ್ಲಿ ಮಾತಾಡ್ತೀನಿ. ಅದೊಂಥರ ಕೇಳಕ್ಕೆ ಚಂದ ಧಾರವಾಡ ಭಾಷೆ. ಆಲ್ಸೋ ಆ ಕಡೆ ಆಫ್ಕೋರ್ಸ್ ನಮ್ಮ ಕರ್ನಾಟಕದಲ್ಲಿ ಧಾರವಾಡದ ಕಡೆ ಇರಬಹುದು ಅಥವಾ ಈ ಕಡೆ ಮಂಗಳೂರು ಕಡೆ ಇರಬಹುದು, ಆರ್ಟ್ಗೆ ಅದರದೇ ಆದ ಫ್ಯಾನ್ ಫಾಲೋಯಿಂಗ್ ಇದೆ. ಆಸ್ ಕಂಪೇರ್ ಟು ನಾವಿಲ್ಲಿ ಬೆಂಗಳೂರಿನ ಕಡೆ ಕಂಪೇರ್ ಮಾಡೋದಕ್ಕೂ ನೋಡಿದ್ರೆ ಬಹಳಷ್ಟಿದೆ. ನಾಟಕಗಳಿರಬಹುದು, ಸಂಗೀತ ಇರಬಹುದು, ಅದರದೇ ಆದ ಫ್ಯಾನ್ ಫಾಲೋಯಿಂಗ್, ಅಷ್ಟೇ ಫೆನೆಟಿಕ್ಸ್ ಆಗಿ ಜನ ಫಾಲೋ ಮಾಡ್ತಾರೆ ಅದನ್ನ. ಅಷ್ಟು ಪ್ರೀತಿ. ಇವತ್ತಿಗೆ ವಾಪಸ್ ನಿಮ್ಮೂರಿನ ಕಡೆ ಪರ್ಫಾರ್ಮ್ ಮಾಡ್ಬೇಕಾದ್ರೆ ಹೇಗೆ ಸಮ್ ಸ್ಟೋರೀಸ್ ಇದ್ದೇ ಇರುತ್ತೆ. ತುಂಬ ಧಾರವಾಡದ ಮಂದಿ ಅಂದರೆ ಅವರು ಬಹಳ ಪ್ರೀತಿಯಿಂದ ಕೇಳ್ತಾರೆ. ನಾನು ಬಾಲ್ಯದಿಂದಲೂ ನೋಡಿದ ಹಾಗೆ ಮುಕ್ತ ಮನಸ್ಸಿನಿಂದ ಅವರು ಏನು ಅನಿಸಿದೆ ಅದನ್ನ ಹೇಳ್ತಾರೆ. ಸೊ ಒಬ್ಬ ಕಲಾವಿದ ಬೆಳೆಯೋದ್ರಲ್ಲಿ ಅದು ಬಹಳ ಮುಖ್ಯ. ಅಂದರೆ ಪಾಸಿಟಿವ್ ಕ್ರಿಟಿಸಿಸಮ್ ಅಂತೀವಲ್ಲ, ಅದು ಅವ್ರಿಗೆ ಅದು ನ್ಯಾಚುರಲ್ ಆಗೇ ಇದೆ. ಇನ್ನೊಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಬೇಕಿತ್ತು ನೀನು ಅಂತ ಹಿಂಗೆ ಮುಂಚೆ ಹೇಳ್ತಾರ. ಇವತ್ತ್ಯಾಕೋ ಅಷ್ಟು ಮಜಾ ಬರ್ಲಿಲ್ಲ ಬಿಡೋ ಅಂತೇಳಿ ಡೈರೆಕ್ಟಾಗಿ ಹೇಳೋ ಜನ ಇರ್ತಾರೆ ಅಲ್ಲಿ. ಇಲ್ಲಿ ಮುಚ್ಚುಮರೆ ಆ ಥರ ಏನಿರಲ್ಲ ಅವ್ರಿಗೆ. ನಮಗೂ ಗೊತ್ತಿರುತ್ತೆ ಅವ್ರಿಗೆ ಎಷ್ಟು ತಿಳಿದಿರುತ್ತೆ ಸಂಗೀತ, ಅವ್ರಿಗೆ ಎಂತೆಂಥ ದಿಗ್ಗಜರನ್ನ ಕೇಳಿರ್ತಾರೆ. ಹಾಗಾಗಿ ಅದನ್ನು ನಾವು ಪಾಸಿಟಿವ್ ಆಗಿ ತೊಗೊಂಡು ಪ್ರಾಕ್ಟೀಸ್ ಮಾಡಿ ಅದೆಲ್ಲ ಸ್ಟೇಜಸ್ ದಾಟ್ಕೊಂಡು ಬಂದರೆ ನನಗೆ ಈ ನಿನ್ನೆನೂ ಇನ್ಫ್ಯಾಕ್ಟ್ ನಾನು ಹುಬ್ಳಿಯಲ್ಲಿ ಪರ್ಫಾರ್ಮ್ ಮಾಡಿದೆ. ಗಂಗೂಬಾಯಿ ಹಾನ್ಗಲ್ ಅವರು 111th ಬರ್ತ್ ಆ್ಯನಿವರ್ಸರಿ ಸೆಲೆಬ್ರೇಷನ್ ನನ್ನ ಕಾರ್ಯಕ್ರಮ ಇಟ್ಟಿದ್ದರು. ಹುಬ್ಬಳ್ಳಿಯಲ್ಲೇ ಪರ್ಫಾರ್ಮ್ ಮಾಡಿದೆ. ಅಲ್ಲಿನೂ ತುಂಬ ವೆರಿ ರಿಸೆಪ್ಟಿವ್ ಆಡಿಯನ್ಸ್. ಅಂದರೆ ಇಷ್ಟು ವರ್ಷದಿಂದ ನಾನು ನೋಡ್ತಾ ಇದ್ದೀನಲ್ಲ, ಜನ್ರೇಷನ್ ಆದಮೇಲೆ ಜನ್ರೇಷನ್ ಆ ಹಿಂದೂಸ್ತಾನಿ ಕ್ಲಾಸಿಕಲ್ದು ಅದೇನು ಒಂದು ವಾತಾವರಣ ಇದೆ ಅದು ಹಾಗೇ ಮುಂದೆ ನಡ್ಕೊಂಡು ಹೋಗ್ತಾ ಇದೆ. ಅದ್ಭುತವಾದ ಕಲಾವಿದರು ಇವಾಗಲೂ ತಯಾರಾಗ್ತಾ ಇದ್ದಾರೆ. ಸೊ ಐ ಆಮ್ ಅ ಪ್ರೌಡ್ ಧಾರವಾಡಿಯನ್.
ವಾವ್ ಯಾ ಅಂಡ್ ಇನ್ಫ್ಯಾಕ್ಟ್ ವಾಪಸ್ ಇಂಜಿನಿಯರಿಂಗ್ ಧಾರವಾಡದಲ್ಲಿ ಬರಲೇಬೇಕಾಗಿತ್ತು ನೀವು. ಅಲ್ಲಿಂದ ಬಂದಿರುವಂತ ಎಷ್ಟೋ ಮುತ್ತುಗಳಿದ್ದಾರೆ. ಸೊ ಕಾಲೇಜ್ ದಿನಗಳು ಹೇಗಿತ್ತು ಸರ್? ಕಾಲೇಜ್ನಲ್ಲಿ ಕೂಡ ನನಗೆ ಅಂದರೆ ಆ ಟೈಮಲ್ಲಿ ನನಗೊಂದು ಡ್ರೀಮ್ ಇದ್ದಿದ್ದು ಫಸ್ಟ್ ಅಟೆಂಪ್ಟ್ನಲ್ಲೇ ಇಂಜಿನಿಯರಿಂಗ್ ಮುಗಿಸ್ಬೇಕು ಅಂತ. ಬಿಕಾಸ್ ಆಗಿನ ಟೈಮಲ್ಲಿ ನಿಮ್ಗೆ ಗೊತ್ತು ಎಲ್ಲ ಒಂದು 5-6 ವರ್ಷ ಎಲ್ಲ ಅಲ್ಲ, ಈಗಿನ ಟೈಮ್ನಲ್ಲೂ ಸೈಕಲ್ ಹೊಡೆಯೋರು ಇದ್ದಾರೆ. ಸೊ ನಾನು ನನಗೆ ಗುರಿ ಅಂತ ಇಟ್ಕೊಂಡಿದ್ದು ನಮ್ಗೆ ಅವಾಗ ನಮ್ಮ ಬ್ಯಾಚಿಂದ ಸೆಮಿಸ್ಟರ್ಸ್ ಸ್ಕೀಮ್ ಶುರುವಾಗಿದ್ದು. ಸೊ 8 ಸೆಮಿಸ್ಟರ್ಸಲ್ಲೇ ನಂದು ಇಂಜಿನಿಯರಿಂಗು ಕಂಪ್ಲೀಟ್ ಆಗಬೇಕು ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಂದು ಆಕಾಶವಾಣಿಯಿಂದ ಕೊಳಲಿಗೆ ಎ ಗ್ರೇಡ್ ದರ್ಜೆ ಪಡಿಬೇಕು ಅಂತ. ಎ ಗ್ರೇಡ್ ಅಂದರೆ ಇಟ್ ಈಸ್ ಸರ್ವೇ ಸಾಮಾನ್ಯ, ತುಂಬ ಒಂದು 50-60 ವರ್ಷ ಆದವ್ರಿಗೆ, ಬಹಳ ವರ್ಷ ಸಾಧನೆ ಮಾಡಿದವ್ರಿಗೆ ಸಿಗುವಂಥ ಒಂದು ಪದವಿ ಅದು. ಅದು ಪಡಿಬೇಕು ಅಂತ ನನಗೆ ಆಸೆ ಇತ್ತು. ಇವನ್ನೆರಡೂ ಒಟ್ಟಿಗೆ ಒಂದು ಡಿಗ್ರಿ, ಒಂದು ಕೈಯಲ್ಲಿ ಎಜುಕೇಷನಲ್ ಡಿಗ್ರಿ, ಇನ್ನೊಂದು ಕೈಯಲ್ಲಿ ಕೊಳಲಿನ ಡಿಗ್ರಿ ಬರಬೇಕು ಅಂತ ಆ ನಿಟ್ಟಿನಲ್ಲೇ ಕೆಲಸ ಮಾಡಿದೆ. ಕಾಲೇಜ್ನಲ್ಲಿ ಸ್ವಲ್ಪ ಕಷ್ಟ ಆಗ್ತಾಯಿತ್ತು, ಅಸೈನ್ಮೆಂಟ್ಸ್ ತುಂಬ ಇರೋದು. ಇಲ್ಲಿ ಅಹೋರಾತ್ರಿ ಕಾರ್ಯಕ್ರಮಗಳು ಜಾಸ್ತಿ ನಡೀತಾ ಇತ್ತು ಅವಾಗ ಧಾರವಾಡದಲ್ಲಿ, ಸುತ್ತಮುತ್ತಲ ಹಳ್ಳಿಗಳಲ್ಲೆಲ್ಲ. ಸೊ ರಾತ್ರಿ ಎಲ್ಲ ಪ್ರೋಗ್ರಾಮ್ಸ್ ಹೋಗೋದು, ಬೆಳಗಿನ ಜಾವ ಕಾಲೇಜ್ ಅಟೆಂಡ್ ಮಾಡೋದು, ಕೆಲವು ಸತಿ ಬಂಕ್ ಹೊಡಿತಾ ಇದ್ವಿ, ಪ್ರಿನ್ಸಿಪಲ್ ಕರೆಯೋರು, ಬೈಯೋರು. ಮತ್ತು ನೆಕ್ಸ್ಟ್ ಡೇ ನನ್ನ ಪೇಪರಲ್ಲಿ ಫೋಟೋ ಬಂದಿದ್ದನ್ನು ತೋರಿಸಿದ ತಕ್ಷಣ ಓಕೆ ಅಂತ ಸ್ವಲ್ಪ ಗ್ರೇಸ್ ಮಾರ್ಕ್ಸ್ ಕೊಡೋರು. ಹಾಗೆಲ್ಲ ಇತ್ತು. ನೀನು ಏನೋ ಬರೀ ಕೊಳಲು ಉತ್ತಿ ಎದಕ್ಕೋ ಇಂಜಿನಿಯರಿಂಗ್ ಸೇರ್ಕೊಂಡು ನೀನು ಅಂತೆಲ್ಲ ಬೈಯೋರು. ಹೌದಾ? ಬಟ್ ಇವಾಗ ಅವರೇ ಆ ಲೆಕ್ಚರರ್ಸ್ ಎಲ್ಲರೂ ಬಂದು ನಮ್ಮ ಕಾರ್ಯಕ್ರಮ ಒಂದು ಸ್ವಲ್ಪ ಕೊಡ್ತೀರಾ ನಮ್ಮ ಕಾಲೇಜಿಗೆ ಅಂತ ಕೇಳಿದಾಗ ಹೆಮ್ಮೆ ಆಗುತ್ತೆ. ಏನ್ ಸ್ಟ್ರೀಮ್ ಅಲ್ಲಿ ಮಾಡಿದ್ದು ಸರ್? ನಾನು ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್. ಓಕೆ. ಎಲೆಕ್ಟ್ರಿಕಲ್ ಜನರಲಿ ಒಂದು ಸ್ವಲ್ಪ ಕಷ್ಟ ಸಬ್ಜೆಕ್ಟ್ ಅಂತ ಹೇಳ್ತಾರೆ. ಅದರಲ್ಲಿ ಬಟ್ ಲಕಿಲಿ ನಾನು ಚಿಕ್ಕಂದಿಂದನೂ ಐ ವಾಸ್ ಗುಡ್ ಅಟ್ ಅಕಾಡೆಮಿಕ್ಸ್. ಆಮೇಲೆ ಇನ್ನೊಂದೇನೆಂದರೆ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸಿಂದ ಮ್ಯೂಸಿಕ್ ಆ್ಯಂಡ್ ಸೈನ್ಸ್ ದೇ ಗೋ ಹ್ಯಾಂಡ್ ಇನ್ ಹ್ಯಾಂಡ್ ಅಂತ ಅನ್ಸುತ್ತೆ. ಅಂದರೆ ಇಫ್ ಯು ಗುಡ್ ಅಟ್ ಮ್ಯಾಥ್ ಆ್ಯಂಡ್ ಸೈನ್ಸ್, ನಿಮ್ಮ ಮ್ಯೂಸಿಕ್ ಕಲಿಯೋದು ಅಷ್ಟೇ ಈಸಿ ಆಗುತ್ತೆ. ಅಥವಾ ಇಫ್ ಯು ಗುಡ್ ಇನ್ ಮ್ಯೂಸಿಕ್ ದೆನ್ ಯು ಕ್ಯಾನ್ ಆಲ್ಸೋ ಪರ್ಸ್ಯೂ. ಅದಕ್ಕೆ ನಾವು ನೋಡ್ತೀವಿ ಎಷ್ಟೋ ಜನ ಇಂಜಿನಿಯರ್ಸ್ ದೇ ಆರ್ ವೆರಿ 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 ಗುಡ್ ಮ್ಯೂಸಿಷಿಯನ್ಸ್. ಎಸ್ ಅದು ಒಂದು ರೀತಿಯಾದ ಅನಾಲಿಟಿಕಲ್ ಮೈಂಡ್, ಯುನೋ, ಎರಡರಲ್ಲೂ ಆಕ್ಚುಲಿ ಹಾಗೆ ಫಂಕ್ಷನ್ ಆಗುತ್ತೆ. One of the theory researchers says that the same part of the brain works for both. For both. Wow. So ಹಾಗಾಗಿ ನನಗೆ ಕಷ್ಟ ಆಗಲಿಲ್ಲ. ಅಂದರೆ ಫಿಸಿಕಲಿ ಐ ವಾಸ್ ರಿಯಲಿ ಡ್ರೈನ್ಡ್ ಔಟ್ ಆ 4 ವರ್ಷ. ಬಟ್ ಮೆಂಟಲಿ ಮೈ ಮ್ಯೂಸಿಕ್ ಹೆಲ್ಪ್ ಮೀ ಇನ್ ಮೈ ಇಂಜಿನಿಯರಿಂಗ್. ಆ್ಯಂಡ್ ಮೈ ಇಂಜಿನಿಯರಿಂಗ್ ಆ ಥಾಟ್ ಪ್ರೊಸೆಸ್ ಏನಿದೆ, ಪ್ರಾಬ್ಲಮ್ ಅನಾಲಿಟಿಕ್ ಸೊಲ್ಯೂಷನ್ಸು, ಅದನ್ನು ಆ್ಯಂಡ್ ಇಟ್ ಗ್ರೂಮ್ ಮೀ ಆಸ್ ಅ ಬೆಟರ್ ಪರ್ಸನ್ ಅನ್ಸುತ್ತೆ. ಹೌದು. ಮೈ ಪರ್ಸನಾಲಿಟಿ ಡೆವಲಪ್ ಬಿಕಾಸ್ ಆಫ್ ದ ಇಂಜಿನಿಯರಿಂಗ್ ಕೋರ್ಸ್ ದಟ್ ಐ ಡಿಡ್. ಅದು ಆಕ್ಚುಲಿ ಬಹಳಷ್ಟು ಜನ ಅಂದರೆ ಯಾವ ಸ್ಟ್ರೀಮ್ ತಗೋತೀವಿ ಅಲ್ಲಿಂದ ಮುಂದಕ್ಕೆ ಪ್ರೊಫೆಷನಲ್ ನಾನು ಬಳಸ್ತಿದ್ರೆ ನಾನು ಯಾಕೆ ಆ ಸ್ಟ್ರೀಮ್ಗೆ ಹೋಗಬೇಕು ಅನ್ನೋಂಥ ಡಿಸ್ಕಷನ್ ಜನರಲಿ ನಡೆಯುತ್ತೆ. ಬಟ್ ಆಕ್ಚುಲಿ ಐ ಆಮ್ ಎನ್ ಎಂಜಿನಿಯರ್ ಆಲ್ಸೋ. ಸೊ ಅನಾಲಿಟಿಕಲ್ ಥಿಂಕಿಂಗ್ ಇರಬಹುದು, ಅಥವಾ ನಿಮ್ಮ ಯುನೋ ಲೈಕ್ ಯು ಸೆಟ್ ಪ್ರಾಬ್ಲಮ್ ಸಾಲ್ವಿಂಗ್, ಬಹಳಷ್ಟು ಬೇರೆ ರೀತಿಯಲ್ಲಿ ನಿಮ್ಮನ್ನ ಗ್ರೂಮ್ ಮಾಡ್ತಾ ಹೋಗುತ್ತೆ. ಅಪಾರ್ಟ್ ಫ್ರಮ್ ಕ್ಲಾಸ್ ರೂಮ್ ಸ್ಟಡೀಸ್, ಎಂಜಿನಿಯರಿಂಗ್ ಅಲ್ಲಿ ನಾವು ಕ್ಲಾಸ್ ಹೊರಗಡೆ ಕಲಿಯೋದು ತುಂಬಾ ಇದೆ. ಅಂಡ್ ಇನ್ಫ್ಯಾಕ್ಟ್ ಹಾಗೆ ಸೊ ಇನ್ಫ್ಯಾಕ್ಟ್ ಕಾಲೇಜಲ್ಲಿ ಇರ್ತಾ ಆಸ್ ಅ ಮ್ಯೂಸಿಷಿಯನ್ ಸ್ವಲ್ಪ ಆಬ್ವಿಯಸ್ಲಿ ಸ್ವಲ್ಪ ಪಾಪ್ಯುಲಾರಿಟಿ ಅಂತೂ ಇದ್ದೇ ಇರುತ್ತೆ ಕಾಲೇಜಲ್ಲಿ. ಆ ಪಾಪ್ಯುಲಾರಿಟಿ ಅಮಂಗ್ ದ ವಿಮೆನ್ ಹೇಗಿರ್ತಿತ್ತು ಸರ್? ಇಟ್ ವಾಸ್ ಅಂದರೆ ಚಿಕ್ಕವನಿದ್ದಾಗ್ಲೂ ನಾನು ನನ್ನ ಸ್ಕೂಲ್ಗೆ ಹೋಗ್ಬೇಕಾದ್ರೂ ಫ್ಲೂಟ್ ಬ್ಯಾಗಲ್ಲಿ ಇಟ್ಕೊಂಡೇ ಹೋಗ್ತಾ ಇದ್ದೆ. ಬೇಸಿಕ್ಲಿ ಟು ಇಂಪ್ರೆಸ್ ಮೈ ಟೀಚರ್ಸ್ ಆ್ಯಂಡ್ ಮೈ ಹೆಡ್ ಮಿಸ್ಟ್ರೆಸ್. ಬಟ್ ದ್ಯಾಟ್ ಕಂಟಿನ್ಯೂಡ್ ಇನ್ ಮೈ ಕಾಲೇಜ್ ಡೇಸ್ ಆಲ್ಸೋ. ಬೇರೆ ಬೇರೆ ಫೆಸ್ಟಿವಲ್ಸಿಗೆಲ್ಲ ಹೋಗೋದು ಆ್ಯಂಡ್ ಗ್ರೂಪ್ ಸಾಂಗ್ಸ್ ಕಲಿಯೋದು. ಐ ಯೂಸ್ ಟು ಸಿಂಗ್ ವೆಸ್ಟರ್ನ್ ಸಾಂಗ್ಸ್ ಅಟ್ ಒನ್ ಟೈಮ್. ನಮ್ಮದೇ ಒಂದು ಗ್ರೂಪ್ ಮಾಡ್ಕೊಂಡಿದ್ವಿ. ನಾನು ಇನ್ಫ್ಯಾಕ್ಟ್ ಘರಾನ ಮುಗುಡು ಚಿರಂಜೀವಿ ಫ್ಯಾನ್ ನಾನು. ಸೊ ಅವ್ರದ್ದು ಡ್ಯಾನ್ಸ್ ಸ್ಟೆಪ್ಸ್ ಎಲ್ಲ ಮಾಡಿದ್ದೆ. ಒಂದು ಗ್ರೂಪ್ ಮಾಡ್ಕೊಂಡು 4 ಜನ ಹುಡುಗರು ಹುಡುಗಿಯರು ಡಾನ್ಸ್ ಮಾಡ್ತಿದ್ರ ನೀವು? ವಾವ್, ಓಕೆ. ಹಂಗಾರೆ ಪ್ರಾಪರ್ ಡೂಡ್ ನೀವು ಕಾಲೇಜಲ್ಲಿ. ಅದರಲ್ಲಿ ಏನೋ ಸಂದೇಹನೇ ಇಲ್ಲ, ಅದೆಲ್ಲ ಇತ್ತು. ಐ ಯೂಸ್ ಟು ಎಂಜಾಯ್, ಐ ಯೂಸ್ ಟು ಬಿ ಅ ಕೂಲ್ ಗಾಯ್. ಆರಾಮಾಗಿ ನನ್ನ ಪಾಡಿಗೆ ನಾನು ಮಜಾ ಮಾಡಿಕೊಂಡು ಖುಷಿಯಾಗಿರ್ತಾ ಇದ್ದೆ. ಬಟ್ ಅದೇ ಸ್ಟೇಜ್ ಮೇಲೆ ಕೂತಾಗ ಮಾತ್ರ ಆ ಸೀರಿಯಸ್ನೆಸ್, ಆ ಶಾಸ್ತ್ರೀಯ ಸಂಗೀತಕ್ಕೆ ಬೇಕಾಗಿರೋ, ಅದಕ್ಕೆ ಕೊಡಬೇಕಾಗಿರೋ ಮರ್ಯಾದೆ, ಅದಕ್ಕೆ ಬೇಕಾಗಿರೋ ಒಂದು ಘನತೆ, ಅದನ್ನು ಕಾಪಾಡಿಕೊಂಡು ಡ್ಯೂರಿಂಗ್ ದ ಡೇ ಐ ಯೂಸ್ ಟು ಬಿ ಚಿಲ್ಡ್ ಔಟ್. ಸೊ ಹೇಗೆ ಅಲ್ಲಿನ ಸ್ಟೋರೀಸ್, ಫನ್ ಸ್ಟೋರೀಸ್ ಆಫ್ ಕಾಲೇಜ್? ಕಾಲೇಜದ್ದು ಒಂದು ಸ್ಟೋರಿ ಅಂದರೆ ಒಂದು ಹುಡುಗಿ, ಅವಳು ತಕ್ಕ ಮಟ್ಟಿಗೆ ಡ್ರಮ್ಸ್ ನುಡ್ಸೋಳು. ಅಂದರೆ ಅದು ರಿದಮ್ ಪ್ಯಾಡ್ ಬರುತ್ತಲ್ಲ, ಆಕ್ಟೋಪ್ಯಾಡು, ಇಲೆಕ್ಟ್ರಾನಿಕ್ ಡ್ರಮ್ಸ್, ಅದನ್ನು ನುಡ್ಸೋಳು. ಒಂದು ಯಾವುದೋ ವೆಸ್ಟರ್ನ್ ಸಾಂಗ್ ಕಾಂಪಿಟೇಷನ್ಗೆ ನಾನು ಹೆಸರು ಕೊಟ್ಟಿದ್ದೆ. ಅದರಲ್ಲಿ ಒಂದು ಹಾಡಿತ್ತು, ಅದನ್ನ ಕಾಂಪಿಟೇಷನ್ಗೋಸ್ಕರ ಕಲಿತೆ. ಶಿ ಡ್ರೈವ್ಸ್ ಮೀ ಕ್ರೇಜಿ ಅಂತ. ಸೊ ಸ್ಟೇಜ್ ಮೇಲೆ ನಾನು ಅವಳು ಇಬ್ಬರೇ ಇದ್ವಿ. ಶಿ ವಾಸ್ ಪ್ಲೇಯಿಂಗ್ ದ ಡ್ರಮ್, ನಾನು ಕೀಬೋರ್ಡ್ ನುಡ್ಸ್ಕೊಂಡು ಹಾಡ್ತಾ ಇದ್ದೆ.
ಸೊ ಎಲ್ಲ ಜಡ್ಜಸ್ ಮುಂದೆ ಕೂತಿದ್ರು, ಕಾಲೇಜ್ ಕ್ರೌಡ್ ಅಲ್ಲ ಹೋ ಅಂತ ಕಿರ್ಸ್ತಾ ಇದ್ರು ಎಲ್ಲರೂ. ನಾನು ಶಿ ಡ್ರೈವ್ಸ್ ಮೀ ಕ್ರೇಜಿ ಅಂತ ಲಾಸ್ಟಿಗೆ ಹಾಡಬೇಕಾದ್ರೆ ಅವಳ ಕಡೆ ಬಲ್ ಮಾಡಿ ತೋರಿಸ್ದೆ ಏನೋ ಸ್ಟಂಟು ಅಂತ. ಡಿಸ್ಕ್ವಾಲಿಫೈ ಮಾಡಿಬಿಟ್ರು ನನ್ನ. ಅಯ್ಯೋ ಯಾಕೆ? ಚೆನ್ನಾಗಿ ಆಡಿದೆ, ಅದನ್ನ ಯಾಕೆ ಮಾಡಕ್ಕೆ ಹೋದೆ ನೀನು ಅಂತ. ಐ ಜಸ್ಟ್ ಗಾಟ್ ಕ್ಯಾರಿಡ್ ಅವೇ ಬೈ ದ ಕ್ರೌಡ್. ಚೆನ್ನಾಗಿ ಬರ್ತಾ ಇದ್ದು. ಅವಳು ಪಾಪ ಏನೋ ಡ್ರಮ್ ಸಿಂಗಿಂಗ್ ನುಡಿಸ್ತಾ ಇದ್ಲು. ಐ ಜಸ್ಟ್ ಶೋಡ್ ಮೈ ಹ್ಯಾಂಡ್ ಟು ಹರ್ ಆ್ಯಂಡ್ ದೆನ್ ಐ ವಾಸ್ ಡಿಸ್ಕ್ವಾಲಿಫೈಡ್. ಸೊ ಬರಲಿಲ್ಲ, ಏನು ಪ್ರೈಸು ಬರಲಿಲ್ಲ. ಡಿಸಿಪ್ಲಿನರಿ ಆಕ್ಷನ್ ಇದು. ಅಯ್ಯೋ ಇಟ್ಸ್ ಓಕೆ ಅಂತ ನಾನು ಸುಮ್ಮನಾದೆ. ಬಟ್ ಯುನೋ ಜನರಿಗೆ ಇಷ್ಟ, ಐ ಮೀನ್ ನಮ್ಮ ಫ್ರೆಂಡ್ಸಿಗೆಲ್ಲ ಇಷ್ಟ ಆಯಿತು. ಸೊ ಇಟ್ ಬಿಕೇಮ್ ದ ಟಾಕ್ ಆಫ್ ದ ಕಾಲೇಜ್ ಫಾರ್ ಅ ಲಾಂಗ್ ಟೈಮ್. ಓಕೆ. ಆ ಥರ ತರಲೆಗಳು ಮಾಡಿದ್ದೀನಿ. ಓಕೆ. ಸೊ ಎಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿದ ನಂತರ ಮ್ಯೂಸಿಕ್ ಅಂದರೆ ಅವಾಗಿಂದನೇ ಮೈಂಡಲ್ಲಿ ಇತ್ತ ಮ್ಯೂಸಿಕ್ಗೆ ನಾನು ಮುಂದುವರಿಬೇಕು ಅಂತ, ಅಥವಾ ಎಂಜಿನಿಯರಿಂಗಲ್ಲಿ ಏನಾದರೂ ಇತ್ತ? ಮ್ಯೂಸಿಕ್ನ ಮೈ ಫಾದರ್ ವಾಸ್ ಅ ಲಿಟಲ್ ಸ್ಕೆಪ್ಟಿಕಲ್. ಬರೀ ಕೊಳಲನ್ನ ಮಾಡ್ಕೊಂಡು ಜೀವನ ಮಾಡೋಕ್ಕಾಗುತ್ತೋ ಇಲ್ವೋ ನಿನಗೆ, ಅದಕ್ಕೆ ನೀನು ಒಂದು ಡಿಗ್ರಿ ಮಾಡುವಂತ ಅವರು ಕರ್ಕೊಂಡ್ಬಂದು ನನಗೆ ಇಂಜಿನಿಯರಿಂಗಿಗೆ ಸೇರಿಸಿದ್ದು. ದ ಫನ್ ಪಾರ್ಟ್ ಇಸ್, ನಾನು ಇಂಜಿನಿಯರಿಂಗ್ ಮುಗಿಸಿದ್ದು ಲಾಸ್ಟ್ ಕ್ವಶನ್ ಪೇಪರ್ ಬರ್ದಿನಾನೇ ಬೆಂಗಳೂರಿಗೆ ಬಂದೆ. ಐ ವಾಸ್ ಸಪೋಸ್ ಟು ಅಟೆಂಡ್ ಇಂಟರ್ವ್ಯೂಸ್. ಅವಾಗ ಮೋಟರೋಲಾ ಮತ್ತು ಆ ಥರದ ಕಂಪ್ನಿಗಳೆಲ್ಲ, ಆಮೇಲೆ IT ಬೂಮ್ ಇತ್ತು ಅವಾಗ 90s ಅಲ್ಲಿ, 95. ಸೊ 95 ಆಗಸ್ಟ್ ಐ ಲ್ಯಾಂಡೆಡ್ ಇನ್ ಬ್ಯಾಂಗ್ಳೂರ್. ಒಂದು 8 ಕೊಳಲು ಒಂದು 200 ರೂಪಾಯಿ ಇತ್ತು ಜೋಬಲ್ಲಿ. ಆ್ಯಂಡ್ 8 ಕೊಳಲು ಸುಮ್ಮನೆ ಬ್ಯಾಗಲ್ಲಿ. ಸೊ ತೊಗೊಂಡು ಬಂದೆ, ನೋಡೋಣ ಏನಾಗುತ್ತೆ ಅಂತ. ಬಂದು ಒಂದು 15-20 ದಿನಗಳಲ್ಲೇ ನನಗೆ ಈಗ ಮ್ಯೂಸಿಕ್ ಇಂಡಸ್ಟ್ರಿ ಕಾಂಟ್ಯಾಕ್ಟ್ ಸಿಕ್ತು. NS ಪ್ರಸಾದ್ ಅಂತ ಮ್ಯಾಂಡ್ಲಿನ್ ಪ್ಲೇಯರು ಅವರು, ಆಮೇಲೆ ವೇಣುಗೋಪಾಲ್ ರಾಜು ಅಂತ ತಬ್ಲಾ ನುಡಿಸ್ತಾರೆ, ಅವ್ರ ತಂದೆ, ಹೀಗೆ ಎಲ್ಲ ಅವರೆಲ್ಲ ಬಾರೋ ನೀನು ಸ್ಟುಡಿಯೋಗೆ ಬಾ ರೆಕಾರ್ಡಿಂಗಿಗೆ ಅಂತ ಕರೆಯೋರು. ಸೊ ಒಂದ್ಸತಿ ಹೋಗೋಣ ಅಂತ ಹೋದೆ. ಮಾರುತಿ ಮಿರಜ್ಕರ್ ಅಂತ ಒಬ್ಬರು ಕಂಪೋಸರ್, ಅವ್ರದ್ದು ಫಸ್ಟ್ ರೆಕಾರ್ಡಿಂಗ್ ನಾನು ನುಡಿಸಿದ್ದು. ಐ ಜಸ್ಟ್ ಜೆಲ್ಡ್ ಇನ್ ಟು ದ ಇಂಡಸ್ಟ್ರಿ. ಅಂದರೆ ಯಾರಿಗೂ ನಾನು ಹೊಸಬ ಫಸ್ಟ್ ಟೈಮರ್ ಅಂತ ಅನಿಸ್ಲೇ ಇಲ್ಲ. ಬಿಕಾಸ್ ಐ ನ್ಯೂ ದ ಗ್ರಾಮರ್ ಆಫ್ ಮ್ಯೂಸಿಕ್. ನೋಟೇಷನ್ ಬರ್ಕೊಳಕ್ಕೆ ಬರ್ತಾಯಿತ್ತು, ಅದನ್ನು ಓದಕ್ಕೆ ಬರ್ತಾಯಿತ್ತು. ಆ್ಯಂಡ್ ನಾನು ಕಾಲೇಜ್ನಲ್ಲಿ ಎಲ್ಲ ಗಜಲ್ಸ್ ಬರೆದಿದ್ದೆ, ಕಂಪೋಸ್ ಮಾಡಿದ್ದೆ ಎಲ್ಲ. ಸೊ ಐ ನ್ಯೂ ದ ಇನ್ ಆ್ಯಂಡ್ ಔಟ್ ಆಫ್ ರೆಕಾರ್ಡಿಂಗ್ ಇಂಡಸ್ಟ್ರಿ. ಸೊ ಕೆಲವೇ ದಿನಗಳಲ್ಲಿ ಸಾಧು ಕೋಕಿಲ ಅವರು ಒಂದು ಬ್ರೇಕ್ ಕೊಟ್ಟರು. ಧಣಿ ಅಂತ ಒಂದು ಸಿನಿಮಾಗೆ ಸಾಂಗ್ ರೆಕಾರ್ಡಿಂಗಿಗೆ ಕರೆಸಿದ್ರು. ದ್ಯಾಟ್ ವಾಸ್ ಮೈ ಫಸ್ಟ್ ಮೂವಿ. ಓಕೆ. ಇಬ್ಬರ ನಡುವೆ ಮುದ್ದಿನ ಆಟ ಅಂತ ಒಂದು ಸಿನಿಮಾ ಬಂದಿತ್ತು. ಶಿವರಾಜ್ ಕುಮಾರ್ ಅವರು, ರಾಘವೇಂದ್ರ ರಾಜ್ಕುಮಾರ್ ಅವರು ಇಬ್ಬರದು. ಅದ್ರದ್ದು ರಿಕಾರ್ಡಿಂಗ್ ಏನೋ ಇತ್ತು. ಸೊ ಧಣಿ ಸಾಂಗೂ ಇತ್ತು, ಕರೆಸಿದ್ರು. ದಟ್ ವಾಸ್ ಮೈ ಫಸ್ಟ್ ರೆಕಾರ್ಡಿಂಗ್ ವಿತ್ ಸಾಧು ಕೋಕಿಲ ಅವರು. ಓಕೆ. ಸೊ ಅದಾದಮೇಲೆ ನಾನು 1 ತಿಂಗಳು, 1.5 ತಿಂಗಳು, 2 ತಿಂಗಳಲ್ಲೇ ಐ ಹ್ಯಾಡ್ ಇನಫ್ ರೆಕಾರ್ಡಿಂಗ್ಸ್ ಫಾರ್ ಫ್ಯೂಚರ್ ಆ್ಯಂಡ್ ಸಾಕಷ್ಟು ದುಡ್ಡು ಬಂದ್ಬಿಡ್ತು. ಓಕೆ. ನಾನು ವಾಪಸ್ ಧಾರವಾಡಕ್ಕೆ ಹೋಗಿ ನಮ್ಮ ತಂದೆಗೆ ಹೇಳಿದಿಲ್ಲ. ಐ ಥಿಂಕ್ ಐ ಕ್ಯಾನ್ ಮ್ಯಾನೇಜ್ ವಿತ್ ಮ್ಯೂಸಿಕ್ ಆ್ಯಂಡ್ ಐ ಲವ್ ಬೀಯಿಂಗ್ ಪಾರ್ಟ್ ಇನ್ ದ ಸ್ಟುಡಿಯೋಸ್ ಆ್ಯಂಡ್ ಸರಿ ಹಂಗಿದ್ರೆ ಒಂದು 2 ವರ್ಷ ಇದನ್ನೇ ಮಾಡು, ನಿಂಗೆ ಸಮಾಧಾನ ಆಗಲಿಲ್ಲ ಅಂದರೆ ಅವಾಗ ನೋಡೋಣ. ಎನಿವೇ ಯು ಹ್ಯಾವ್ ಅನ್ ಇಂಜಿನಿಯರಿಂಗ್ ಡಿಗ್ರಿ ಅಲ್ವಾ, ಏನೋ ಒಂದು ಸಿಗುತ್ತೆ ನಿನಗೆ ಅಂತ. ಅದೇ ದೆನ್ ಗಾಡ್ ಹ್ಯಾಸ್ ಬಿನ್ ಕೈಂಡ್, ದೇ ವಾಸ್ ನೋ ಲುಕಿಂಗ್ ಬ್ಯಾಕ್. ಅವತ್ತಿಂದ ಇವತ್ತಿನವರೆಗೂ ಸಂಗೀತವೇ ನನ್ನ ಉಸಿರಾಗಿ ನಾನು ಜೀವನ ಮಾಡ್ತಾ ಇದ್ದೀನಿ. ವಾವ್. ಇನ್ಫ್ಯಾಕ್ಟ್ ಅವತ್ತಿನ ಟೈಮ್ನಲ್ಲಿ ನಿಮ್ಮ ತಂದೆಯವ್ರು ಹೇಳಿದ ಹಾಗೆ ಸಂಗೀತದಲ್ಲಿ ಎಷ್ಟು ಮಾಡಬಹುದು ದುಡ್ಡು ಇದೆಯಾ, ಜೀವನೋಪಾಯಕ್ಕೆ ಬಹಳಷ್ಟು ಜನ ಮ್ಯೂಸಿಷಿಯನ್ಸ್ ಸ್ಟ್ರಗಲ್ ಮಾಡಿದವರು ಇದ್ದಾರೆ. ಎತ್ಕೋತಾ ಶುರು ಆಯಿತು, ಆಪರ್ಚುನಿಟೀಸ್ ಬರೋದಕ್ಕೆ ಶುರು ಆಯಿತು. ಬಟ್ ವಾಸ್ ಇಟ್ ಸಿಮಿಲರ್ ಸ್ಟ್ರಗಲ್ ಪೀರಿಯಡ್ ಅಂತ ಏನಾದರೂ? ಅಲ್ಲ, ಅದು ಅಪಾರ್ಚುನಿಟೀಸ್ ಬಂತು ನಿಜ, ಬಟ್ ಸ್ಟ್ರಗಲ್ ಅಂತೂ ಇತ್ತು. ನಾವು ರೆಕಾರ್ಡಿಂಗ್ ಸೆಷನ್ಸ್ ನೋಡಿಸ್ಬೇಕಂದ್ರೆ ಬೆಳಿಗ್ಗೆ 7 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೂ ಇರೋದು ಸ್ಟುಡಿಯೋ. ಸೊ ಅದಾದಮೇಲೆ ಎಷ್ಟೋ ಸತಿ ಅದು ಫಿನಿಶಿಂಗ್ ಕಾಲ್ ಶೀಟ್ ಅಂದ್ಬಿಡೋರು. 11:30, 12, 1 ಗಂಟೆ ರಾತ್ರಿವರೆಗೂ ನಡೆಯೋದು. ನಾವು ಎದ್ದು ಹೋಗೋಂಗಿಲ್ಲ. ಸೊ ಅದಾದಮೇಲೆ ಬಸ್ ಇಲ್ಲ, ಆಟೋ ಇಲ್ಲ, ನೋಡ್ಕೊಂಡು ಎಷ್ಟೋ ಸತಿ ಹೋಗ್ಬೇಕಾಗ್ತಾ ಇತ್ತು. ಊಟ ಸಿಗ್ತಾ ಇರಲಿಲ್ಲ, ಒಬ್ಬನೇ ಬೇರೆ ಇದ್ದೆ. ಸೊ ತುಂಬ ಕಷ್ಟ ಆಗ್ತಿತ್ತು. ಆಮೇಲೆ ಅದು ನಾನು ಒಂದು PVC ಪೈಪ್, ಇಷ್ಟು ಉದ್ದದ ಒಂದು ದೊಡ್ಡ PVC ಪೈಪಲ್ಲಿ ನಾನು ಎಲ್ಲ ಫ್ಲೂಟ್ಸ್ ಇಟ್ಕೊಂಡು ಹಿಂಗೆ ಓಡಾಡ್ತಾ ಇದ್ದೆ. ಬಸ್ಸಲ್ಲೇ ಓಡಾಡ್ತಾ ಇದ್ದೆ, BTS ಬಸ್ಸಲ್ಲಿ. ಎಷ್ಟೋ ಸತಿ ಕಂಡಕ್ಟರ್ ಇಳಿಸ್ಬಿಡೋರು, ಏನ್ರಿ ಇದು, ಏನೇನೋ ತೊಗೊಂಡು ಬರ್ತೀರಾ ನೀವು, ಇಳಿರಿ ಅಂತ. ಕೆಲವರು ಅದು ಗನ್ ಅಂದ್ಕೊಡೋರು, ಕೆಲವರು ಅದು ನೀವೇನು ಮಿಸೈಲ್ ಹಾರಿಸ್ಬೇಕು ಅಂತ ಮಾಡಿದ್ದೀರಾ ಅಂತೆಲ್ಲ ಕೇಳೋರು. ಸೊ ಇಟ್ ವಾಸ್ ಬೇರೆ ಬೇರೆ ಥರದ ಕಷ್ಟ ಇತ್ತು. ಬೇಸಿಕ್ಲಿ ಐ ವಾಸ್ ಅ ಪ್ಯಾಂಪರ್ಡ್ ಕಿಡ್. ಸೊ ಮನೆಯಲ್ಲಿ ನಮ್ಮ ತಾಯಿ ಮುದ್ದು ಮಾಡಿ ಬೆಳೆಸಿದ್ರು. ಇನ್ಫ್ಯಾಕ್ಟ್ ಇವಾಗಲೂ ಅವರು ಅದೇ ಥರ ನೋಡ್ತಾರೆ. ಬೇರೆ ತಿಂಡಿ ತಿಂದು ಅಭ್ಯಾಸನೇ ಇರಲಿಲ್ಲ ನಮ್ಮ ಮನೆ ತಿಂಡಿ ಬಿಟ್ಟರೆ. ಸೊ ಬೆಳಿಗ್ಗೆ ರೈಸ್ ಬಾತ್ ತಿನ್ನೋದು ಅಂದರೆ ನನಗೆ ಬೆಳಿಗ್ಗೆ ಯಾರಪ್ಪ ರೊಟ್ಟಿ ತಿಂದು ಬೆಳೆದವರು. ಇಟ್ ವಾಸ್ ಡಿಫಿಕಲ್ಟ್. ರಾಗಿ ಮುದ್ದೆ ಇದೆಲ್ಲ ಸಿಗೋದು ರಾತ್ರಿ, ಅದು ಬಿಟ್ಟರೆ ಬೇರೆ ಏನೂ ಸಿಗ್ತಾ ಇರಲಿಲ್ಲ ಆಗಿನ ಟೈಮಲ್ಲಿ. ಈಗ ತುಂಬ ಈಟರಿ ಬೇರೆ ಇದೆ, ಆವಾಗ ಅಷ್ಟು ಆಪ್ಷನ್ಸ್ ಇರಲಿಲ್ಲ.
ಆಗಿನ ಟೈಮಲ್ಲಿ ನಾವು ಪಟ್ಟಿರೋ ಕಷ್ಟ ಏನಿದೆ, ಇನ್ಫ್ಯಾಕ್ಟ್ ನಮ್ಮ ತಂದೆ ನಮಗೆ ಹೇಳ್ತಾ ಇದ್ರು, ಈಗ ನಾನು ಅವ್ರಿಗೆ ಹೇಳ್ತಾ ಇರ್ತೀನಿ, ಒಂದು ಫೈರ್ ಇನ್ ದ ಬೆಲಿ ಅಂತ ಅದು ಅದು ಆ ಟೈಮಲ್ಲಿ ಇತ್ತು, ಆ ಥರ ಮಾಡಲೇಬೇಕು ಹಾಗೆ ಅಂತ. ಇನ್ಫ್ಯಾಕ್ಟ್ ನಿಮ್ಮ ತಂದೆಯವ್ರ ಕತೆ ಕೇಳಿದ್ರು ಸಹ ರೇಡಿಯೋದಲ್ಲಿ ಕೇಳಿ ತಾವೇ ನುಡ್ಸೋದನ್ನ ಕಲಿತಾರೆ ಅಂತಂದ್ರೆ ಇವತ್ತಿಗೆ ಅಷ್ಟು ಫೈರ್ ಇದೆಯಾ? ಎಷ್ಟು ಜನ ಆರ್ಟಿಸ್ಟ್ಗಳಲ್ಲಿ ಇರಬಹುದು, ಐ ಆಮ್ ನಾಟ್ ಡಿಸ್ಸಿಂಗ್ ದಟ್, ಬಟ್ ಎಷ್ಟು ಜನ ಸ್ಟೂಡೆಂಟ್ಸ್ ಅಲ್ಲಿ ಅಥವಾ ಇವತ್ತಿನ ಡೆಡಿಕೇಶನ್ ಇರೋದು ಕಷ್ಟ. ಬಟ್ ಇಲ್ಲಿ ಈಗ ಇನ್ನೊಂದು ಅಡ್ವಾಂಟೇಜ್ ಏನಾಗಿದೆ ಅಂದ್ರೆ, ಈ ಜನರೇಷನ್ ದೇ ಆರ್ ವೆರಿ ವೆರಿ ಬ್ರೈಟ್ ಅಂಡ್ ಗ್ರಾಸ್ಪಿಂಗ್ ಪವರ್ ಅಂತೂ ಅನ್ಬಿಲೀವೇಬಲ್ ಇದೆ ಈಗಿನ ನೆಕ್ಸ್ಟ್ ಜನರೇಷನ್. ದಟ್ ಈಸ್ ದೇರ್ ಅಡ್ವಾಂಟೇಜ್. ಸೊ ಒಂದೇ ಸತಿಗೆ ನಾವು ಹೇಳ್ಕೊಟ್ರೆ ಸಾಕು, ಅದನ್ನ ಇಮಿಡಿಯೇಟ್ ಆಗಿ ಕ್ಯಾಪ್ಚರ್ ಮಾಡ್ತಾರೆ, ಹಿಡ್ಕೋತಾರೆ. ಬಟ್ ಅದು ಫೋಕಸ್ ಆಗಬೇಕು, ದಟ್ ಈಸ್ ಇಂಪಾರ್ಟೆಂಟ್. ಎಲ್ಲ ಇದೆ, ಫೋಕಸ್ ಇಲ್ಲ. ಯಾಕಂದ್ರೆ ಅಷ್ಟು ಆಪ್ಷನ್ಸ್ ಇದೆ, ಅಷ್ಟು ಆಪ್ಷನ್ಸ್ ಎಲ್ಲ ಲೈಫ್ ಸೂಪರ್ ಮಾರ್ಕೆಟ್ ಆಗೋಗಿದೆ, ಏನ್ ಮಾಡೋದು ಅನ್ಫಾರ್ಚುನೇಟ್ಲಿ. ಬಟ್ ಕಮಿಂಗ್ ಬ್ಯಾಕ್ ಟು ನಿಮ್ಮ ಮ್ಯೂಸಿಕ್ ಸರ್, ಕೆಲ್ಸಕ್ಕೆ ಯಾವತ್ತೂ ಕೊರತೆ ಇರಲಿಲ್ಲ ಅಂತ ಅನ್ಕೋತೀನಿ. ಅಲ್ಲಿಂದ ಕಂಟಿನ್ಯೂಸ್ ಆಗಿ ತಮ್ಗೆ ಒಂದು ರೆಕಾರ್ಡಿಂಗ್ ಇಂಡಸ್ಟ್ರಿಯಲ್ಲಿ ಏನು ಕೊರತೆ ಇರಲಿಲ್ಲ. ಬಿಕಾಸ್ ಆ ಟೈಮಲ್ಲಿ ಬೆಂಗಳೂರು ಹ್ಯಾಡ್ ಬಿಕಮ್ ದ ಹಬ್ ಫಾರ್ ರೆಕಾರ್ಡಿಂಗ್ ಮ್ಯೂಸಿಕ್. ಅವಾಗಿನ ಟೈಮಲ್ಲಿ ಜಸ್ಟ್ ಇನ್ ಟೈಮ್ ಐ ಥಿಂಕ್ ನೀವು ಸ್ಟಾರ್ಟ್ ಮಾಡಿದ್ರಿ ಅನ್ಸುತ್ತೆ. ಎಲ್ಲ ನೀಟಾಗಿ ಬಂದು ಸೆಟ್ ಆಗಿತ್ತು. ಇಲ್ಲ, ಮುಂಚೆ ಎಲ್ಲ ಚೆನ್ನೈಯಲ್ಲಿ ಆಗ್ತಿತ್ತು, ಇಲ್ಲೆಲ್ಲ ಆಗಿದ್ದ ಸಂದರ್ಭದಲ್ಲಿ ರೈಟ್ ಮೂಮೆಂಟ್. ತುಂಬಾ ಜನ ನನ್ನ ಫ್ರೆಂಡ್ಸ್ ಹೇಳ್ತಾರೆ, ಯು ಆರ್ ಎಟ್ ದ ರೈಟ್ ಮೂಮೆಂಟ್ ಅಟ್ ದ ರೈಟ್ ಪ್ಲೇಸ್ ಅಂತ. ಆಮೇಲೆ ಒಳ್ಳೊಳ್ಳೆ ಸಂಗೀತಗಾರರ ಒಂದು ಒಡನಾಟ, ಕವಿಗಳ ಒಡನಾಟ, ಅದೆಲ್ಲ ಸಿಕ್ತು ನನಗೆ. ಇನ್ಫ್ಯಾಕ್ಟ್ ನಿಜ ಹೇಳಬೇಕು ಅಂದರೆ, ವೆನ್ ಐ ಕೇಮ್ ಟು ಬ್ಯಾಂಗ್ಳೂರ್, ಬಿಕಾಸ್ ಐ ಗ್ರೂ ಅಪ್ ಇನ್ ಹೈದರಾಬಾದ್, ದಿಲ್ಲಿ ಆ ಥರ ಆಗಿರೋದ್ರಿಂದ ಕನ್ನಡದ ಸಾಹಿತ್ಯದ ಬಗ್ಗೆ ಆಗಲಿ, ಕನ್ನಡದ ಚಿತ್ರರಂಗದ ಬಗ್ಗೆ ಆಗಲಿ ಏನೂ ಅಷ್ಟೊಂದು ನನಗೆ ನಾಲೆಜ್ ಇರಲಿಲ್ಲ. ಐ ಡಿಂಟ್ ನೋ ಹೂ ಆರ್ ದ ಸ್ಟಾರ್ಸ್. ಕೆಲವು ದೊಡ್ಡ ಹೆಸರು ಅಣ್ಣವರು, ವಿಷ್ಣುವರ್ಧನ್ ಅವರನ್ನು ಬಿಟ್ಟರೆ ಮಿಕ್ಕಿದ್ದೆ ಇವರು ನನಗೆ ಸುಮಾರು ಜನ ನನಗೆ ಗೊತ್ತೇ ಆಗ್ತಿರಲಿಲ್ಲ, ಎಸ್ಪೆಷಲಿ ಹೀರೋಯಿನ್ಸ್. ಯಾರು ಅಂತಲೇ ಗೊತ್ತಾಗ್ತಿರಲಿಲ್ಲ. ಐ ಮೀನ್, ಅವ್ರಿಗೆ ಎದುರುಗಡೆ ಹೋದ್ರು ನಾನು ಸುಮ್ಮನೆ ನನ್ನ ಪಾಟಿಗೆ ನಾನು ಇರ್ತಾ ಇದ್ದೆ. ಇವರೆಲ್ಲ ಏನು ಮಾತಾಡೋದು. I never had an opportunity to watch Kannada movies regularly and keep updated. So ಅದೇ ರೀತಿ ಸುಗಮ್ ಸಂಗೀತದಲ್ಲೂ ಏನೇನು ಕವಿಗಳು ಬರೆದಿದ್ದಾರೆ, ಎಷ್ಟೊಂದು ಪುಸ್ತಕಗಳಿದೆ, ಅದನ್ನು ಯಾರ್ಯಾರು ಕಂಪೋಸ್ ಮಾಡಿದ್ದಾರೆ, ಅದಷ್ಟು ನಾನು ಮತ್ತೆ ಕಲಿಬೇಕಾಯ್ತು. ಅಂಡ್ ಐ ಎಂಜಾಯ್. ಕಾಳಿಂಗ್ ರಾಯರಿಂದ ಹಿಡ್ಕೊಂಡು ಅಶ್ವಥ್ ಅವರು, ಆಮೇಲೆ ಅನಂತ ಸ್ವಾಮಿ ಅವ್ರು ಮಾಡಿರೋದು, ಆಮೇಲೆ ನನಗೆ ಪ್ರೋಗ್ರಾಮ್ಸೇ ಕರೆಯೋಕ್ಕೆ ಶುರು ಮಾಡಿದ್ರು, ಲೈವ್ ಕಾನ್ಸರ್ಟ್ಸ್ ಸುಗಮ್ ಸಂಗೀತದ್ದು, ಆಮೇಲೆ ಪುತ್ತೂರು ನರಸಿಂಹ ನಾಯಕ್ ಆ ಥರ ಅವ್ರ ಜೊತೆ ದಾಸರ ಪದದ ಕಾರ್ಯಕ್ರಮಗಳಿಗೆ. ಸೊ ಐ ಕಂಪ್ಲೀಟ್ಲಿ ಗಾಟ್ ಎಕ್ಸ್ಪೋಸ್ ಟು ದಿಸ್ ಕನ್ನಡ ದಾಸ ಸಾಹಿತ್ಯ ಆ್ಯಂಡ್ ಕನ್ನಡ ಸುಗಮ್ ಸಂಗೀತ. ಆ ಮಧ್ಯದಲ್ಲಿ ಸಿನಿಮಾ ಸಂಗೀತಕ್ಕೂ ನುಡಿಸ್ತಾ ಇದ್ದೇನೆ. ಹಂಸಲೇಖ ಅವ್ರ ಜೊತೆ ತುಂಬ ವರ್ಷ ನುಡಿಸ್ದೆ, ವಿ ಮನೋಹರ್ ಅವರು, ಗುರು ಕಿರಣ್ ಅವರು, ಎಲ್ಲರ ಜೊತೆ ಎಲ್ಲ ಫಿಲ್ಮ್ಸಲ್ಲೂ ನಾನು ವರ್ಕ್ ಮಾಡಿದೆ. ಬರ್ತಾ ಆಮೇಲೆ ನಂದೇ ಆದ ಒಂದು ಐಡೆಂಟಿಟಿ ಬೇಕು ಅಂತ ಅನ್ಸಕ್ಕೆ ಶುರು ಆಯಿತು. ದ್ಯಾಟ್ಸ್ ವೆನ್ ಐ ಸ್ಟಾರ್ಟೆಡ್ ಕಂಪೋಸಿಂಗ್. ಆ್ಯಂಡ್ ಗರ್ವ ಅಂತ ಒಂದು ಸೀರಿಯಲ್ ಇತ್ತು, ಪ್ರಕಾಶ್ ಬೆಳವಾಡಿ ಅವ್ರ ನಿರ್ದೇಶನದ್ದು. ಅದಕ್ಕೆ ನಾನು ಮೊದಲನೇದಾಗಿ 6 ಹಿತವರು ಈ ಮೂವರೊಳಗೆ ಅಂತ ಪುರಂದರದಾಸರದು ಅದನ್ನೇ ಟೈಟಲ್ ಸಾಂಗ್ ಮಾಡಿದ್ರು ಅವರು. ತುಂಬಾ ಚೆನ್ನಾಗಿತ್ತು ಆ ಸಾಂಗ್. ಇನ್ಫ್ಯಾಕ್ಟ್ ಒಂದು ಅದ ಎಂಟೈರ್ ಸೀರಿಯಲ್ಗೆ ಒಂದು ಮೂಡ್ ಸೆಟ್ ಮಾಡಿತ್ತು ಅದೊಂದು ಸಾಂಗ್ ಸ್ಪೆಸಿಫಿಕ್ಲಿ. ಯಾ, ಸೊ ಆಸ್ ಅ ಕಂಪೋಸರ್ ಜನರಲಿ ಪ್ರತಿಯೊಬ್ಬ ಮ್ಯೂಸಿಷಿಯನ್ಸ್ ಹತ್ರ ನಾನು ಮಾತಾಡಬೇಕಾದ್ರೆ ಕೇಳಿಬರೋದು, ಈ ಬೇರೆ ಮ್ಯೂಸಿಕ್ ಡೈರೆಕ್ಟರ್ಸ್ ಜೊತೆ ಕಂಪೋಸ್ ನಾವು ಪರ್ಫಾರ್ಮ್ ಮಾಡೋದಕ್ಕೂ ಆಸ್ ಅ ನೆಕ್ಸ್ಟ್ ಸ್ಟೆಪ್ ಆಸ್ ಅ ಕಂಪೋಸರ್ ತಗೋಬೇಕಾದ್ರೆ ಒಂದು ಭಯ ಎಲ್ಲರಿಗೂ ಇರುತ್ತೆ, ಹೇಗೆ ಹೌ ಟು ಗೋ ಅಬೌಟ್ ಇಟ್ ಅನ್ನುವಂಥದ್ದು. ನಿಮ್ಮ ಅಪ್ರಿಹೆನ್ಷನ್ಸ್ ಏನಾಗಿತ್ತು ಆ ಸಂದರ್ಭದಲ್ಲಿ? ಒಂದು ಅಪ್ರಿಹೆನ್ಷನ್ ಇದ್ದದ್ದು ಮೇಜರ್ ಆಗಿ 6 ಹಿತವರು ಅನ್ನೋದು ದಾಸರ ಪದ, ಅದು ಟಿವಿ ಮಾಧ್ಯಮಕ್ಕೆ ಆಸ್ ಅ ಟೈಟಲ್ ಸಾಂಗ್ ಬರಬೇಕು. ಬಟ್ ಅವಾಗ ಒಂದು ಕ್ಲಿಷೆ ಏನಿತ್ತು ಅಂದರೆ, ಅದು ಟೈಟ್ಲ್ ಏನಿರುತ್ತೆ ಅದನ್ನು 3 ಸತಿ ಹೇಳಿಸೋದು ಅಂತ. ಈಗ ಗರ್ವ ಅಂತಿದ್ರೆ ಗರ್ವ 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 ಅಂತ ಬರಬೇಕು ಅನ್ನೋದಿತ್ತು. ನಾನು ಆ್ಯಂಡ್ ಲಕಿಲಿ ಪ್ರಕಾಶ್ ಬೆಳವಾಡಿ ಅವರು ವಿ ಫೆಲ್ಟ್ ಅದು ಬೇಕು ಅಂತಿಲ್ಲ, ಗರ್ವ ಅನ್ನೋ ಟೈಟಲ್ ಸಾಂಗ್ ಅದನ್ನು ಯಾಕೆ ಹೇಳಬೇಕು, ಅದು ನೋಡ್ತಾರೆ, ಅದು ಬಂದೇ ಬರುತ್ತೆ ಸ್ಕ್ರೀನಲ್ಲಿ ಅಂತ. ಆ ಇಡೀ ಸೀರಿಯಲ್ಗೆ ಪೂರಕವಾಗಿ ಹಾಡಿದರೆ, ಅದಕ್ಕೆ ಸರಿಯಾಗಿ ನೀವು ಟ್ಯೂನ್ ಮಾಡಿದ್ರೆ ದಟ್ ಈಸ್ ಮೋರ್ ದೆನ್ ಇನಫ್ ಅಂತ ಆಯಿತು. ಸೊ ಅದೇ ಚಾಲೆಂಜ್ ಆಗಿತ್ತು, ನಾನು ಹೇಗೆ ಜನರಿಗೆ ನಾನು ಬೇರೆ ಒಂದು ವಿಷಯ ಕೊಡಬೇಕು ಅಂತ. ನಾನು ಹಾಡಿದಾಗ್ಲೂ ಟ್ರ್ಯಾಕ್ ಹಾಡಿದ್ದೆ ನಾನು, ಅದನ್ನ ಪ್ರಕಾಶ್ ಬೆಳವಾಡಿ ಅವ್ರು ಕೇಳಿ ಅದರದ್ದು ಒಂದು ಕಾಪಿ ಇಸ್ಕೊಂಡು ಹೋಗಿ ಅನಂತ್ ನಾಗ್ ಅವ್ರು ಕೇಳಿಸಿದ್ರು. ಸೊ ಅನಂತ್ ನಾಗ್ ವಾಸ್ ಪ್ಲೇಯಿಂಗ್ ಅ ಮೇಜರ್ ರೋಲ್ ಇನ್ ದಟ್ ಗರ್ವ. ಅಂಡ್ ಇನ್ಫ್ಯಾಕ್ಟ್ ಗರ್ವಾದಲ್ಲಿ ಐ ಪ್ಲೇಡ್ ಎಂ ಡಿ ಪಲ್ಲವಿ ಅವರು ಇದ್ರಿ, ನೀವು ಕೂಡ ಪರ್ಫಾರ್ಮ್ ಮಾಡಿದ್ದೀರಾ ಅದರಲ್ಲಿ. ಅನಂತ್ ನಾಗ್ ಅವರ ಅಳಿಯನ್ ರೋಲ್ ಮಾಡಿದ್ದೆ. ಹೌದು. ಸೊ ಆ ಅನಂತ್ ನಾಗ್ ಅವರು ಅದನ್ನ ಕೇಳ್ಬಿಟ್ಟು ತುಂಬಾ ಚೆನ್ನಾಗಿದೆ ಈ ಕಂಪೋಸಿಷನ್ನು, ಈ ಹಾಡಿರೋ ರೀತಿ. ನಾನು ಅದನ್ನು ಯಾರ್ದು ಪಂಡಿತ್ ವೆಂಕಟೇಶ್ ಕುಮಾರ್ ಅಂತ ಅವ್ರು ಯಾರ ಹತ್ರ ಒಂದು ವಾಯ್ಸ್ ಮಿಕ್ಸ್ ಮಾಡಬೇಕು ಅಂತ ನಾನು ಟ್ರ್ಯಾಕ್ ಹಾಡಿದ್ದು. ಮಧ್ಯರಾತ್ರಿ 12 ಗಂಟೆಗೆ ರೆಕಾರ್ಡಿಂಗ್ ಆಗಿದ್ದದು. ಅನಂತ್ ನಾಗ್ ಅವರು ಬೆಳವಾಡಿ ಅವರಿಬ್ಬರು ದೇ ಡಿಸೈಡೆಡ್, ಇಲ್ಲ ಇದೇನಿದೆ ಇದು ಪರ್ಫೆಕ್ಟ್ ಆಗಿದೆ, ದಿಸ್ ವಿಲ್ ಗೋ ಆನ್ ಏರ್ ಅಂತ.
ರೆಸ್ಟ್ ಇಸ್ ಹಿಸ್ಟ್ರಿ. ಅದು ಅವರು ಇಷ್ಟಪಟ್ಟು ಅದು ಹಂಗೆ ಇರಲಿ ಅಂತ ಹೇಳಿದ್ದಕ್ಕೆ ಅದು ನನಗೆ ಸ್ವಲ್ಪ ಧೈರ್ಯ ಬಂತು. ಅವತ್ತಿನ ಟಿವಿ ಸೀನ್ಸ್ ಅಲ್ಲಿ ತುಂಬಾ ಡಿಫ್ರೆಂಟ್ ಆಗಿ ಕೇಳದಂತ ಒಂದು ಹಾಡದು. ಲೈಕ್ ಯು ಸೆಡ್, ನಾನು ಇವಾಗ ವಾಪಸ್ ರಿಕಲೆಕ್ಟ್ ಮಾಡಿದ್ರೆ ಅವತ್ತಿನ ಸೀರಿಯಲ್ ಅಲ್ಲಿ ಎಲ್ಲಾ ಸೀರಿಯಲ್ ಮೂರ್ ಸಲ ಬರೋ ಹಾಡುಗಳೇ ಇರೋದು. ಪ್ರಕಾಶ್ ಅವ್ರು ತುಂಬಾ ಚೆನ್ನಾಗಿ ಅವಾಗ ಹೇಳಿದಂಗೆ ಜ್ಞಾಪಕ ಅದು. ಇಟ್ ಶುಡ್ ನಾಟ್ ಬಿಕಮ್ ಲೈಕ್ ಅ ಜಿಂಗಲ್. ಯಾವುದೋ ಒಂದು ಟೂತ್ ಪೇಸ್ಟ್ ಆ್ಯಡ್ ಬಂದಾಗ ಅದರ ಹೆಸರು ನೀವು ಮೂರು ಸತಿ ಹೇಳ್ತೀರಾ, ದಟ್ ಈಸ್ ಅದು ಟಿಪಿಕಲ್ ಕಮರ್ಷಿಯಲ್ ಜಿಂಗಲ್. ಸೀರಿಯಲ್ಗೆ ಯಾಕೆ ಹಾಗೆ ಮಾಡ್ಬೇಕು, ಮಾಡೋ ಅವಶ್ಯಕತೆ ಇಲ್ಲ ಅಂತ ಅವ್ರದ್ದು. ಎಲ್ಲರೂ ಟಿವಿ ಸೀರಿಯಲ್ ಮಾಡ್ತಾ ಇರ್ಬೇಕಾದ್ರೆ ಅದೊಂದು ಅದು ಕ್ಯಾಪ್ಚರ್ ಆದ್ರೆ ಸಾಕು, ಸಾಂಗ್ ಹಿಟ್ ಆಗತ್ತೆ ಅಂತ ಒಂದು. ಪುರಂದರದಾಸರ ಹಾಡು ಅದು ಕಷ್ಟಕರವಾದ ಶಬ್ದಗಳೆಲ್ಲ ಇತ್ತು ಅದರಲ್ಲಿ. ಗಿವನ್ ವಿತ್ ಮೈ ನಾಲೆಜ್ ಆಫ್ ಕನ್ನಡ ನನಗೆ ಬಹಳ ದೊಡ್ಡ ಚಾಲೆಂಜ್ ನನಗೆ. ಬಟ್ ಗಾಡ್ ಹ್ಯಾಸ್ ಬಿನ್ ಕೈಂಡ್ ಆ್ಯಂಡ್ MD ಪಲ್ಲವಿನೂ ಹಾಡಿದ್ರು ಅದರಲ್ಲಿ. ಕುವೆಂಪು ಅವ್ರದ್ದು ಒಂದು ಕಂಪ್ಲೀಟ್ ಆಲ್ಬಮ್ ಮಾಡಿದೆ, ಬೇಂದ್ರೆ ಅವ್ರದ್ದು ಆಲ್ಬಮ್ ಮಾಡಿದೆ. ದೊಡ್ಡ ದೊಡ್ಡ ಗಾಯಕಿಯರು ಎಲ್ಲರೂ ನನ್ನ ಸಂಗೀತ ನಿರ್ದೇಶನದಲ್ಲಿ ಹಾಡಿದ್ರು, ಇನ್ಕ್ಲೂಡಿಂಗ್ SP ಬಾಲಸುಬ್ರಹ್ಮಣ್ಯಂ, ಚಿತ್ರಾ ಅವರು, ಕವಿತಾ ಕೃಷ್ಣಮೂರ್ತಿ ಅವರು, ಈವನ್ ಬಾಂಬೆಯಿಂದ ಉದಿತ್ ನಾರಾಯಣ್ ಅವರು, ಇವರೆಲ್ಲರೂ ನನ್ನ ಕಂಪೋಸಿಷನ್ ಹಾಡಿದ್ದಾರೆ ಈ 25 ವರ್ಷದಲ್ಲಿ. ಸೊ ಐ ಆಮ್ ರಿಯಲಿ ಫಾರ್ಚುನೇಟ್ ದಟ್ ಐ ಗಾಟ್ ಆನ್ ಅಪಾರ್ಚುನಿಟಿ ಟು ವರ್ಕ್ ವಿತ್ ಆಲ್ ದೀಸ್ ಮೇಸ್ಟ್ರೋಸ್. ವಾವ್. ಅದೊಂದು ಹಾಡು, ಒಂದು ಸಣ್ಣ ತುಣುಕ ನೆನಪಿದೆಯಾ, ಹಾಡಬಹುದಾ ನೀವು? ಗಗರೆ ಜರೆ ಗ ಮಮ ಗರೆ ಗ ಮದ ನಿ ನಿ ದ ಮದ ಮಗರೆ ಜರೆ ಗ ಮದ ನಿ ದ ಆ ಸಾರೆ ಗರೆ ಗರೆ ಗ ಸಾರೆ ಗ ಮದ ನಿ ದ ಆರುಹಿತವರು ನಿನಗೆ ಈ ಮೂವರೊಳಗೆ. ಇಂತಹ ಹೆಚ್ಚಿನ ಕಾಂಟೆಂಟ್ಗಳಿಗೆ ಸಬ್ಸ್ಕ್ರೈಬ್ ಆಗಿ ರೇಡಿಯೋ ಸಿಟಿ ಕನ್ನಡ ಯೂಟ್ಯೂಬ್ ಚಾನಲ್.